ನಾನೀಗ ಹೇಳುವಂತ ಇನ್ಸಿಡೆಂಟ್ ತರದ ತಪ್ಪು ನೀವೇನಾದ್ರೂ ಮಾಡ್ಬಿಟ್ರೆ ಸುಮಾರು 8 ವರ್ಷ ಜೈಲ್ ಒಳಗಡೆ ಹಾಕ್ಬಿಡ್ತಾರೆ. ನಮ್ಮ ಇಂಡಿಯಾಗೆ ಸಂಬಂಧಪಟ್ಟ ಒಂದು ಐಲ್ಯಾಂಡ್ ಇದೆ, ಅದ್ರ ನೇಮ್ ಬಂದು ನಾರ್ತ್ ಸೆಂಟಿನಲ್ ಐಲ್ಯಾಂಡ್ ಅಂತ. ಅದು ಎಲ್ಲಿ ಬರುತ್ತೆ ಅಂದ್ರೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಪಕ್ಕದಲ್ಲಿ ಬರುತ್ತೆ. ಗೂಗಲ್ ಮ್ಯಾಪ್ ಅಲ್ಲಿ ಈ ಲೊಕೇಶನ್ ಅಲ್ಲಿ ಐಲ್ಯಾಂಡ್ ಇರುತ್ತೆ. ಈ ಚಿಕ್ಕ ಐಲ್ಯಾಂಡ್ ಇಂದ ಲಾಸ್ಟ್ ಮಂತ್ ಮಾರ್ಚ್ 28 ಒಂದು ವ್ಯಕ್ತಿ ಒಬ್ಬನೇ ಬೋಟ್ ಅಲ್ಲಿ ಆ ಐಲ್ಯಾಂಡ್ ಕಡೆಯಿಂದ ರಿಟರ್ನ್ ಬರ್ತಾ ಇದ್ನಂತೆ. ಅಂಡಮಾನ್ ನಿಕೋಬಾರ್ ಅಲ್ಲಿ ಸುಮಾರು 500 ಐಲ್ಯಾಂಡ್ಸ್ ಇದ್ರೆ ಎಷ್ಟೋ ಮೀನ್ ಹಿಡಿಯುವಂತ ಗುಂಪು ಸಮುದ್ರದ ಒಳಗಡೆ ಹೋಗ್ತಾ ಇರ್ತಾರೆ. ಅದರಲ್ಲಿ ಒಂದು ಮೀನ್ ಹಿಡಿಯುವಂತ ಗುಂಪು ಈ ವ್ಯಕ್ತಿಯನ್ನ ಆ ಐಲ್ಯಾಂಡ್ ಇಂದ ರಿಟರ್ನ್ ಬರ್ತಿರೋದನ್ನ ನೋಡಿದ್ದಾರೆ. ಇಮಿಡಿಯೇಟ್ಲಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರೆ ವಿತ್ ಇನ್ 48 ಅವರ್ಸ್ ಅಲ್ಲಿ ಈ ವ್ಯಕ್ತಿನ ಅರೆಸ್ಟ್ ಮಾಡ್ಬಿಟ್ರು. ಮೈಕಾಲಿಯೋ ಪೋಲಿಯಾಕಾವ್ ಅನ್ನೋ US ರೆಸಿಡೆಂಟ್ ವ್ಯಕ್ತಿ USA ದಲ್ಲಿ ಒಬ್ಬ ಯೂಟ್ಯೂಬರ್. ಮಾರ್ಚ್ 28 ಅಲ್ಲಿ ಈತ ಐಲ್ಯಾಂಡ್ ಗೆ ಹೋಗಿ ರಿಟರ್ನ್ ಬಂದ್ರೆ ಅಂಡಮಾನ್ ನ ಪೋರ್ಟ್ ಬ್ಲೇರ್ ಪೊಲೀಸರು 2 ದಿನ ಆದ್ಮೇಲೆ ಮಾರ್ಚ್ 30 ಈತನನ್ನ ಕಸ್ಟಡಿಗೆ ತಗೊಂಡ್ಬಿಡ್ತಾರೆ. ಇಷ್ಟೊತ್ತಿಗೆ ಇನ್ವೆಸ್ಟಿಗೇಷನ್ ಎಲ್ಲ ಕಂಪ್ಲೀಟ್ ಆಗಿದ್ದು. ಅದ್ರಲ್ಲಿ ಏನಾದ್ರು ಈತ ಅಲ್ಲಿರುವಂತ 200 - 500 ಜನ ಟ್ರೈಬ್ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಅಥವಾ ಅವ್ರ ಜೊತೆ ಏನಾದ್ರು ಇದ್ದು ಬಂದಿದ್ದು ಸಾಬೀತಾದ್ರೆ ಸುಮಾರು 8 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುವಂತ ಸಾಧ್ಯತೆ ತುಂಬಾ ಇದೆ. ಈ ವಿಡಿಯೋ ನೋಡ್ತಾ ಇರುವಂತ ನಿಮ್ಗೆ ಒಂದು ಡೌಟ್ ಬರ್ಬೋದು, ಆ ವ್ಯಕ್ತಿ ಕಣ್ಣು ಕಾಣಿಸುವಂತ ತಪ್ಪು ಏನು ಮಾಡಿಲ್ಲ, ಯಾರನ್ನು ಕೂಡ ಹರ್ಟ್ ಮಾಡಿಲ್ಲ, ಕಿಡ್ನಾಪ್ ಕೂಡ ಮಾಡಿಲ್ಲ, ಅಥವಾ ಕಳ್ಳತನ ಕೂಡ ಮಾಡಿಲ್ಲ. ಒಂದು ಬೋಟ್ ನ ತಗೊಂಡು ಐಲ್ಯಾಂಡ್ ಗೆ ಹೋಗಿ ರಿಟರ್ನ್ ಬಂದಿದ ತಕ್ಷಣ 8 ವರ್ಷ ಜೈಲ್ ಶಿಕ್ಷೆ ಏನಕ್ಕೆ ಕೊಡ್ತಾರೆ ಅನ್ಬಿಟ್ಟು ನಿಮ್ಗೆ ಅನ್ಸ್ಬೋದು. ಅದಕ್ಕೆ ಈ ನಾರ್ತ್ ಸೆಂಟಿನಲ್ ಐಲ್ಯಾಂಡ್ ಬಗ್ಗೆ ನಿಮ್ಗೆ ಗೊತ್ತಾಗ್ಬೇಕು. ಇದಕ್ಕೆ ಸುಮಾರು 70,000 ವರ್ಷಗಳ ಇತಿಹಾಸ ಇದೆ. ಪ್ರಪಂಚದಲ್ಲೇ ಲಾಸ್ಟ್ ಅನ್ಟಚಬಲ್ ಟ್ರೈಬ್ ಇಲ್ಲಿದೆ. ಇನ್ನು ಇಲ್ಲಿ ಇರುವಂತಹ ಜನ ಲಾಸ್ಟ್ ಸ್ಟೋನ್ ಏಜ್ ಕಾಲದ ಪ್ರಕಾರದಂತೆ ಇಲ್ಲಿ ಇರುವಂತಹ ಜನ ಬದುಕ್ತಾ ಇದ್ದಾರೆ. ಇನ್ನು ನಿಮ್ಗೆ ಕ್ಲಾರಿಟಿ ಆಗಿ ಹೇಳಬೇಕು ಅಂದ್ರೆ, ನೀವು ಅವತಾರ್ ಮೂವಿ ನೋಡಿದ್ರ, ಅದರಲ್ಲಿ ಒಂದು ನೇವಿ ಟ್ರೈಬ್ ಇರುತ್ತಲ್ಲ, ಅದಕ್ಕೂ ಇದಕ್ಕೂ ಒಂದೇ ಡಿಫ್ರೆನ್ಸ್. ಅಲ್ಲಿ ಬೇರೆ ಪ್ರಪಂಚದಲ್ಲಿ ಅವರು ಜನ ಬದುಕ್ತಾ ಇದ್ರೆ, ಬಟ್ ಇಲ್ಲಿ ನಮ್ಮ ಪ್ರಪಂಚದಲ್ಲೇ ಒಂದು ಟ್ರೈಬ್ ಹೊರಗಡೆ ಪ್ರಪಂಚಕ್ಕೆ ಕಾಂಟ್ಯಾಕ್ಟ್ ಇಲ್ದಿರಾ ಈ ಐಲ್ಯಾಂಡ್ ಅಲ್ಲಿ ಇಲ್ಲಿ ಜನ ಬದುಕ್ತಾ ಇದ್ದಾರೆ. ಈ ಟ್ರೈಬ್ ಅಂಡ್ ಐಲ್ಯಾಂಡ್ ಬಗ್ಗೆ ಕಂಪ್ಲೀಟ್ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ಮಾತಾಡೋಣ.